ಧೂಳು ಸೇರ್ಕೊಂಡ್ರೆ ಸರ್ ಧೂಳೆಲ್ಲ ಸೇರ್ಕೊಳ್ಳಲ್ಲ. ಸೇರ್ಕೊಂಡ್ರೆ ಸ್ಪೈಡರ್ ಇರ್ತಾವಲ್ಲ, ಅದೊಂದು ಮಾತ್ರ ಕಟ್ಟಿರ್ಬೋದು ಸ್ಪೈಡರು. ಈಗ ಇದೇನಂದರೆ ನೋಡಿ ಬರ್ತಾರೆ ನೋಡ್ತಿನಲ್ಲ ಸಾಕ್ಷಿಗೆ ನೀವು 3 ಜನ ಕಳಿಸಿದ್ದೀರಾ? ಸರಿ. ಮಠ ಕಳಿಸಿ. ಸರ್ ಇದು ನನ್ನ ವ್ಯೂಗೆ ಇಟ್ಕೊಂಡಿರ್ತೀನಿ. ನಾನು ನೀವು ನೋಡ್ಬೋದಂದರೆ ನನ್ನ ಥರ ಕೂತ್ಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಬೇಡ ಎಷ್ಟೊತ್ತಿಗೆ ಬರುತ್ತೆ ಅಂದರೆ ಗಾಡಿ ಬರ್ತದಿಲ್ಲ. ಹಲೋ ಒಂಚೂರು ಮೇಲ್ ಮಾಡಿ. ಹಾಂ ನಿಲ್ಸೋಣ, ಚೂರು ಕೆಳಗಡೆ ನೋಡಿ, ಇದೆ ಕೇಸಿಂಗು. ಅಣ್ಣ ಎಷ್ಟಿದೆ ನೋಡಿ ಅದು ನಂಬರು. ಟೇಪ್ ಹಾಕಿದ್ದೀನಲ್ಲ, ಅಲ್ಲಿ ಟೇಪ್ ಹತ್ರ ಇದೆ ನೋಡಿ. ಹಾಂ ಐತೆ. 69 ಒಂಚೂರು ಕೆಳಗಡೆ ಬಿಡಿ. ಬಿಡಿ. ಹಾಂ ಓಕೆ, ಬಿಡೋಣ ಹಂಗೆ ಕೆಳಗಡೆ ಬಿಡಿ. ಆ ಕಡೆ ಈ ಕಡೆ ಏನಣ್ಣ? ರೊಟೇಟ್ ಆಗ್ತಾ ಇರುತ್ತೆ ಸರ್, ಅದು ವೈರ್ ಅಲ್ವಾ ಸರ್. ನಿಮ್ಗೆ ಇರೋದೇ ಅದು 6 ಇಂಚು ಸರ್, ಇಷ್ಟೇ ಇರೋದು 6 ಇಂಚು. ನಿಮಗೆ ಒಂದು ಸೈಡ್ ಏನು ಕಾಣಿಸುತ್ತೆ ಅದು ಆಪೋಸಿಟ್ ಸೈಡು ಅದೇ ಇರುತ್ತೆ. ಈ ಥರ ನಿಮಗೆ ಪ್ಲೈನಾಗಿದ್ದರೆ ಇಲ್ಲಿ ನೀರೇನು ಬರಲ್ಲ. ಇದು ಬರೀ ಬಂಡೆ, ಇದು ಬಂಡೆ ಓಪನ್ ಆಗಿರುತ್ತೆ ಅಷ್ಟೇ. ನಾನು ಒಂಚೂರು ಮೇಲೆ ಮಾಡೋಣ. ಹಾಂ ನಿಲ್ಸೋಣ, ನಿಲ್ಲಿಸಿ ಅಣ್ಣ. ಕೇಸಿಂಗ್ ಬಂದ್ಬಿಟ್ಟು ನಿಮ್ಮದು 50 ಅಡಿ ಕೇಸಿಂಗು. ಇದು ನೋಡಿ, ಇದು ಫಸ್ಟ್ ಸೋರ್ಸು ಕಾಣಿಸ್ತಾ ಇದೆಯಲ್ವಾ, ಅಂದರೆ ಕಲ್ಲಲ್ಲಿ ಹಿಂಗೆ ಕೂತಿರೋ ಥರ ಗ್ಯಾಪ್ ಇದೆಯಲ್ವಾ, ಇದು ನಿಮಗೆ ಫಸ್ಟ್ ಸೋರ್ಸ್. ಇದು ಸೊ ನೀರು ಬರೋ ಜಾಗ ಇದಿದೆ. ಆದರೆ ಈಗ ನೀರು ಬರ್ತಾ ಇಲ್ಲ, ಬಟ್ಟು ಇದು ವೆಟ್ಟಾಗಿರೋದ್ರಿಂದ ಡ್ರಾಪ್ ವಾಟರ್ ಅಷ್ಟೇ ಬರ್ತಾ ಇರೋದು. ಇದಿದೆ ನೋಡಿ ಅಣ್ಣ. ನಂಬರ್ ಎಷ್ಟನ್ನದು? 83. 91ರಲ್ಲಿ ಡ್ರೈ ಗ್ಯಾಪ್ ಇದೆ ಸರ್, 91 ಫೀಟಲ್ಲಿ. ಬಿಡಿ. ಈ ಥರ ಪ್ಲೈನ್ ಆಗಿದ್ರೆ ನೀರೇನು ಬರಲ್ಲ. ಈಗ ತೋರಿಸೋದ್ನಲ್ಲ ಸೋರ್ಸ್, ಅದು ನೀರು ಬರೋ ಜಾಗ. ಬೋರ್ ಡ್ರಿಲ್ ಮಾಡ್ಬೇಕಾದ್ರೆ ಆ ಥರ
ಕಣ್ಣು ಸರ್, ನೀರಿನ ಕಣ್ಣು ಅಂತಾರಲ್ಲ ಸರ್, ಅದು ಅದೇ ಅದು. ಅದು ಅಲ್ಲಿ ತನಕ ಡ್ರಾಪು ಅಲ್ಲಿ ತನಕನೂ ನಿಂದಿಲ್ಲ, ಅಲ್ಲ ಮೇಲೆ ಡ್ರೈ ಆಗುತ್ತೆ. ಅಣ್ಣ ನಿಲ್ಲಿಸಿ, ಒಂಚೂರು ಮೇಲೆತ್ತಿ ಸಾಕು. ಹಾಂ, ಇದು ಎರಡನೇ ಸೋರ್ಸು. ನನ್ನ ನಂಬರ್ ಹೇಳಿ. 95. 95ಯಾ? ಒಂಚೂರು ಕೆಳಗಡೆ ಬಿಡಿ, ನಿಲ್ಲಿಸ್ಬಿಡಿ, ಸ್ಟಾಪ್. ಇದು ನೋಡಿ, ಇದು ಅಷ್ಟೇ ನೀರು ಬರೋ ಜಾಗ ಅಣ್ಣ. ಒಂಚೂರು ಸ್ವಲ್ಪ ಕೆಳಗಡೆ, ಸ್ವಲ್ಪ ಹಾಂ ಸಾಕು. ಇದು ನೋಡೋಣ, ಈ ಸುತ್ತ ಏನು ಗ್ಯಾಪ್ ಇದೆಯಲ್ಲ, ಇದು ನೀರು ಬರೋ ಜಾಗ. ಈ ಕಲ್ಲುಗಳಿದೆ ನೋಡಿ, ಇಲ್ಲಿ ಕೂತಿದೆಯಲ್ಲ, ಏನಾದ್ರು ನೀರು ಸೋರ್ಸ್ ಏನಾದ್ರು ಜೋರಾಗಿ ಬಂತು ಅಂದರೆ ಹಿಂಗೆ ಬೀಳೋ ಅಂಥ ಕಲ್ಲದು. 95ಯಾ? 130 ಕೂಡ ಡ್ರೈ ಆಗಿದೆ, ಅಲ್ಲೂ ನೀರು ಬರ್ತಾ ಇಲ್ಲ. ಅಲ್ಲೂ ಕೂಡ ನೀರು ಬರ್ತಾ ಇಲ್ಲ. ಬಿಡಿ ಕೆಳಗಡೆ. ಇದೇ ಲೈನಲ್ಲ ಬೋರ್ವೆಲ್ ಇರೋದು, 100ರಿಂದ ಶುರುವಾಗಿದೆ ಅದರಲ್ಲಿ. ಸರ್, ಅವರು ಹೇಳ್ತಾರೆ ಈಗ ಅರ್ಧ ಸೈಟಲ್ಲೂ ಒಂದೊಂದು ಮನೆಯಲ್ಲೂ ಬೋರ್ ಹಾಕಿರ್ತಾರೆ. ಈ ಬೋರ್ದೇ ಬೇರೆ, ಆ ಬೋರೇ ಬೇರೆ ಇರುತ್ತೆ ಲೈನ್ಸು. ಈ ಬೋರ್ದು ನಿಮಗೆ, ಆ ಬೋರ್ದು ಅವ್ರಿಗೆ. ನೋಡಿ, ಇದು ಸ್ಮಾಲ್ ಹಣ ನಿಲ್ಲಿಸಿ, ಇದಿದೆಯಲ್ಲ, ಇದನ್ನು ಜರಿ ಅಂತ ಕರಿತೀವಿ. ಅಂದರೆ ಹಿಂಗೆ ಗೋಡೆ ಮೇಲೆ ಹಿಂಗೆ ಹರ್ಕೊಂಡು ನಿಧಾನ ಬರುತ್ತೆ ನೋಡಿ, ಇದು ಜರಿ, ಇದು ಸ್ಮಾಲ್ ಸೋರ್ಸ್ ಇದು. ಬಟ್ ಇದು ನಾವು ಮೆನ್ಷನ್ ಮಾಡಲ್ಲ ಜರಿನ. ನಂಬರ್ ಹೇಳೋಣ ಎಷ್ಟೈತೆ ಅಂತ. ಅದು ಕೂಡ ಡ್ರೈ ಆಗ್ಬಿಟ್ಟಿದೆ, ಜರಿ ಕೂಡ. ಹಾಂ, 147, ಅದು ಸ್ಮಾಲು, ಅದು ಕೂಡ ಡ್ರೈ. ಬಿಡಿ ಬೇಡ. ಅಟ್ಲೀಸ್ಟ್ ವಾಟರ್ ಲೆವೆಲ್ ಆದರೂ ಸಿಕ್ಕಿದ್ರೆ ಸರ್, ಚಾರ್ಜ್ ಆಗಿದೆ ಅಂತ ಅಂದ್ಕೋಬೋದು. ಈ ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ ಪೂರ್ತಿ ಡ್ರೈ ಆಗಿದೆ ಸರ್, ಪೂರ್ತಿ ಡ್ರೈ ಆಗಿದೆ ಸರ್. ವಾಟರ್ ಲೆವೆಲ್ ಇಲ್ಲಿ ಬಂದಿದೆ. ನನ್ನ ನಂಬರ್ ಹೇಳಿ ಹಂಗೆ. 128. ಇರಿ ಹಂಗೆ ಇರಿ. ಸರ್, 240 ವಾಟರ್ ಲೆವೆಲ್. 240 ಇದೆಯಾ? ಬಿಡೋಣ ಕೆಳಗಡೆ. 240ಗೆ ಚಾರ್ಜ್ ಆಗಿದೆ. ನಾನು ಒಂದ್ಸಲ ಹಿಂಗೆ ಮೇಲೆ ಕೆಳಗಡೆ ಮಾಡೋಣ, ಏನೋ ಬಿದ್ದೈತೆ. ಹಾಂ, ಬಿಡಿ ಕೆಳಗಡೆ. ಹಾಂ, ಓಕೆ, ನಿಧಾನಕ್ಕೆ ಬಿಡಿ. ಹಾಂ ಅಣ್ಣ, ನಾನು ಮೇಲ್ ಮಾಡಿ. ಇರಿ ನಿಧಾನಕ್ಕೆ ಚೂರು ಕೆಳಗಡೆ ಬಿಡಿ, ಸ್ವಲ್ಪ ನಿಲ್ಲಿಸಿ. ಹಾಂ, ನೋಡಿ ಸರ್, ಇದು ಸೋರ್ಸು. ಅಣ್ಣ ನಂಬರ್ ಎಷ್ಟು ನೋಡಿ, ಅದು 130. 131. 250ಲಿ ಒಂದು ವಾಟರ್ ಸೋರ್ಸ್ ಇದೆ. ಕೆಳಗಡೆ ಬಿಡೋಣ ನಿಧಾನಕ್ಕೆ. ಮೇಲ್ ಮಾಡೋಣ, ಕೆಳಗಡೆ ಹೋಗ್ಬಿಟ್ಟಿದ್ದೀರ. ಸೋರ್ಸ್ ಸಿಕ್ಕಿದೆ.
ಹಾಂ ಚೂರು ಕೆಳಗಡೆ ಸ್ವಲ್ಪ ಕೆಳಗಡೆ ಬಿಡಿ. ಹಾಂ ಸಾಕು ನಿಲ್ಲಿಸಿ. ಇದು ಸೋರ್ಸು ಸರ್, ಇದು ಏನು ಅಲ್ಲಾಡಿಸ್ಬೇಡಿ. ಇದರಲ್ಲಿ ಫ್ಲೋ ಬರ್ತಾ ಇದೆ, ಆದರೆ ಜಾಸ್ತಿ ಬರ್ತಾ ಇಲ್ಲ. ಜಾಸ್ತಿ ಬರೋಂಗಿದ್ದಿದ್ರೆ ನಮ್ಮ ಕ್ಯಾಮ್ರಾ ಏನಾಗುತ್ತೆ ಗೊತ್ತಾ, ಹಿಂಗೆ ಆಡುತ್ತೆ. ನಾವು ಅಲ್ಲಿ ತಂದಲ್ಲಿ ಹಿಂಗೆ ಬಿಟ್ಟಾಗ ಏನಾಗುತ್ತೆ, ಹಿಂಗೆ ಆಡಬೇಕು. ಬಟ್ ಕ್ಯಾಮ್ರಾ ಶೇಕ್ ಆಗ್ತಾ ಇಲ್ಲ. ಅಷ್ಟು ಸೋರ್ಸ್ ಇದೆ, ಇನ್ನೂ ಮೇಲೆ ಬಂದಿರೋದು. ಸೊ ಹಾಗಾಗಿ ಇದು ಕೂಡ ಕಮ್ಮಿನೇ. ಎಷ್ಟು ನೀವು 131 ಅಲ್ಲಣ್ಣ? ಬಿಡಿ ಕೆಳಗಡೆ. ಬಟ್ಟು ಈ ನೀರನ್ನ ಎತ್ತಬೇಕು ಸರ್. ನೀವು ನೀರು ಎತ್ತುತ್ತಾ ಇದ್ದರೆ ಫ್ಲೋ ಬರ್ತಾ ಇರುತ್ತೆ. ನೀವು ಎತ್ತಿದ್ದೀರಾ ಹಂಗೆ ಬಿಟ್ಬಿಟ್ಟ ಅಂತಂದರೆ ಸ್ಟಾಪ್ ಆಗಿಬಿಡುತ್ತೆ ಬೋರ್ಗಳು. ಒಂಚೂರು ನಿಧಾನ. ಮೇಲ್ ಮಾಡಿತ್ತಿ. ಹಾಂ ಕೆಳಗಡೆ ಬಿಡಿ. ನಿಲ್ಲಿಸಿ ಅಣ್ಣ. ಚೂರು ಮೇಲೆತ್ತಿ ಇರಿ, ಸ್ವಲ್ಪ ತಂಗೆ ಇರಿ. ಚೂರು ನಿಧಾನ ಬಿಡೋಣ, ಬಿಡಿ. ಸಾಕು. ಇದು ಎಂಡಾಗಿದೆ ಅಣ್ಣ. ಒಂದು ಸ್ವಲ್ಪ ಹಿಂಗೆ ಮಾಡಿ ಕುಕ್ಕಿ, ಅದೇನಾದ್ರು ಕುತ್ಕೊಂಡಿರೋದು ಅದು ಕೆಳಗಡೆ ಬಿಡಿ. ಬಿಡಿ. ಚೂರು ಮೇಲೆತ್ತಿ, ಸ್ವಲ್ಪ ಮೇಲೆತ್ತಿ, ಚೂರು ಬಿಡಿ ಸರ್. ಏನಾದ್ರು ಕಟ್ಟೆ ಕೆಳಗಡೆ ಬಿದ್ದೈತಾ? ಏನಾದ್ರು ಬಿದ್ದಿದೆಯಾ ಕೆಳಗಡೆ? ಎತ್ತಿ ಮೇಲೆತ್ತಿ ಒಂಚೂರು, ಸ್ವಲ್ಪ ಅಣ್ಣ. ಇಷ್ಟು ಹಿಂಗೆ ಎತ್ತಿ ಇದೆ, ನಿಧಾನ ಬಿಡಿ. ಪೈಪ್ ಎಂಡಾಗಿಲ್ಲ, ಆ ಪೈಪ್ ಇನ್ನೂ ಮುಚ್ಚೋಗ್ಬಿಟ್ಟೈತೆ. ಹಂಗೆ ಸ್ವಲ್ಪ ಬಿಡೋಣ ಕೆಳಗಡೆ, ನಿಧಾನ ಬಿಡಿ. ಹೋಯ್ತಿಲ್ಲ. ಒಂಚೂರು ಮೇಲೆತ್ತಣ್ಣ, ಮೇಲೆತ್ತಿ. ಹಾಂ ಇರಿ ಅಣ್ಣ. ಒಂಚೂರು ಹಿಂಗೆ ತಿರುಗಿಸಿ, ನಿಧಾನ ಹಿಂಗೆ ತಿರುಗಿಸಿ. ಹಿಂಗೆ ಹಾಂ ತಿರುಗಿಸಿ. ಹಾಂ ಸಾಕಣ್ಣ. ಒಂಚೂರು ನೀವು ಕೆಳಗಡೆ ಬಿಡಿ ಕೆಳಗಡೆ. ನೋಡಿ, ಇದು ಮೋಟ್ರ್ ಹತ್ರ, ಈ ಮೋಟ್ರ್ ಬಾಯಿ ಇದು. ಕೆಳಗೆ ಬಿಡೋಣ, ಕೆಳಗಡೆ ಇಲ್ಲ. ಒಂಚೂರು ಹಿಂಗೆ ಎತ್ಬಿಡಿ, ಹಿಂಗೆ ಬಿಡಿ. ಹಾಂ ಬಿಡಿ. ಇಲ್ಲ ಎಂಡು ಕರೆಕ್ಟಾಗಿ ಆ ಮೋಟ್ರು ಅದು ಪೈಪ್ ಏನಿದೆ ಆ ಪೈಪ್ ಹತ್ರನೇ ಎಂಡಾಗ್ತೈತೆ. ಇನ್ನಕ್ಕೆ ಬಾಟಮಲ್ಲಿ ಇದೆ ಏನೋ ಗೊತ್ತಾ? ಅದು ಎಷ್ಟಿದೆ ನೋಡಿ ಅಣ್ಣ. ಅದು ಸರ್ 328 ಬೋರ್ವೆಲ್ ಎಂಡಾಗಿದೆ. 328 ಬಟ್ ಇನ್ನೂ ಕೆಳಗಡೆ ಇರಬೇಕು. ಎಷ್ಟು ಟೋಟಲ್ ಎಷ್ಟಿದೆ? 400 ಅಡಿ. ಅದೇ 400 ಅಡಿ ಅಂತಂದ್ರೆ ಇನ್ನೂ 100 ಅಡಿ 120 ಅಡಿ ಇರಬೇಕಲ್ಲ. ಬಟ್ ಅದ್ರದ್ದು ಇದ್ರದ್ದೇ ಮೋಟ್ರದ್ದೇ ಇದು ಕಾಣಿಸ್ತಾ ಇಲ್ವಲ್ಲ? ಶೀಟ್ ಕಲರ್ ಇದಾಗಿದೆಯಾ? ಮೋಟ್ರ್ ಕಾಣಿಸ್ತಾ ಇದೆ, ಎಂಡಾಯ್ತಲ್ಲ. ಅಲ್ಲ ನಾನು ಕೇಳ್ತಾ ಇರೋದು ಏನಂದರೆ, ಈಗ ಅಲ್ಲಿ ನೀವು ಮೋಟ್ರ್ ಇದೆ ಕೆಳಗಡೆ ಬೋರಲ್ಲಿ, ಮೋಟ್ರ್ ಇದೆ ಅಲ್ವಾ ಅಣ್ಣ? ಎತ್ತಿ ತಿರುಗಿಸಿ. ಯಾಕಂದರೆ ನಾವು 100 ಅಡಿ ಗ್ಯಾಪ್ ಬಿಡಲ್ಲ ಸರ್.
ಕೆಳಗಡೆ ಬಿಡೋಣ. ಬಿಡಿ. ಮೋಟ್ರ್ ಇದು ಅಣ್ಣ ಒಂಚೂರು ಮೇಲೆ ಚೂರು ಸಾಕು. ಕೆಳಗಡೆ ಬಿಡೋಣ. ಬಿಡಿ ಕೆಳಗಡೆ ಬಿಡಿ 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 ಬಿಡೋಣ ಕೆಳಗಡೆ ಬಿಡಿ. ಮೋಟ್ರ್ ಹತ್ರ ಎಂಡ್ ಕ್ಲೋಸು. ಇದೇ ಮೋಟ್ರ್ ಡೆಪ್ತ್ ಅದು 330 ಮೋಟ್ರು ಎಂಡ್ ಆಗೈತೆ. ಅದಾಗಿದ ತಕ್ಷಣ ಮುಚ್ಚೋಗ್ಬಿಟ್ಟೈತೆ. ಈಗೇನು ಮಾಡ್ಬೋದಂದ್ರೆ ಒಂದು 10 ಅಡಿ ಮೇಲೆ ಎತ್ತಬೇಕು. ಸೊ ಒಂದು 10 ಅಡಿ ಮೇಲೆ ಎತ್ಬಿಟ್ಟು ಟೆಸ್ಟ್ ಮಾಡಬೇಕು. ಈಗ ಮೋಟ್ರ್ ಇದು ಕರೆಕ್ಟಾಗಿ ಮೋಟ್ರ್ ಟಾಪ್ ಕಾಣಿಸ್ತಾ ಇದೆ, ಬಾಟಮ್ ಟಾಪ್ ಕಾಣಿಸ್ತಾ ಇಲ್ಲ, ಮುಚ್ಚೋಗ್ಬಿಟ್ಟೈತೆ. ಪಂಪ್ ಕಾಣಿಸ್ತೈತೆ, ಮೋಟ್ರ್ ಕಾಣಿಸ್ತಾ ಇದೆ. ಚೆನ್ನಾಗಿದ್ರೆ ಮಾಡ್ಬೋದು, ಸೋರ್ಸೇ ಇಲ್ಲ ಅಂದರೆ ಈಗ ನಮ್ಮ ಕೆಲಸ ನಾನು ಹೇಳ್ತೀನಿ ಸರ್ ಏನು ಮಾಡ್ಬೋದು ಅಂತ. ಅವ್ರು ಮಾಡ್ಕೊಳ್ಳೋದು ಅವರು.